ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ಜ್ಯೋತಿ ಕೃಷ್ಣ. ಇದೀಗ ಹೆಡ್ಲೈನ್ಸ್. ಕಲುಷಿತ ನೀರಿನಿಂದ ಹರಡುವ ರೋಗಗಳ ಕುರಿತು ಜಾಗೃತಿ, ಸಾಮಾಜಿಕ ಜಾಲತಾಣಗಳ ಮೂಲಕ ಸಂದೇಶ ನೀಡಿದ ಜಿಲ್ಲಾಧಿಕಾರಿ. ನಾಯಕನಹಟ್ಟಿ ತಿಪ್ಪೇರುದ್ರ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ, ಬರೋಬ್ಬರಿ 71 ಲಕ್ಷ ರು ಸಂಗ್ರಹ ಬ್ಯಾಂಕ್ ಖಾತೆಗೆ ಜಮೆ. ಜಿಂದಾಲ್ನಲ್ಲಿ ನಡೆದ ಅಪಘಾತದ ಬಗ್ಗೆ ನಡೆದ ಸಭೆ, ಮೃತ ಕುಟುಂಬಗಳಿಗೆ ಸೂಕ್ತ ಪರಿಹಾರ ವಿತರಣೆಗೆ ಒಪ್ಪಿಗೆ. ಕಲುಷಿತ ನೀರಿನಿಂದ ಹರಡುವ ರೋಗಗಳ ಕುರಿತು ಸಾರ್ವಜನಿಕರಿಗೆ ಜಾಗೃತಿ, ನಿರ್ವಹಣೆ ಹಾಗೂ ಇಲಾಖೆಗಳಿಗೆ ನೀಡಿದ ಜವಾಬ್ದಾರಿ ಕುರಿತು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಸಂದೇಶ ನೀಡಿದ್ದಾರೆ. ಮುಂಗಾರು ಪೂರ್ವ ಮಳೆ ಆರಂಭದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮನೆಯ ಸುತ್ತಲೂ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು, ನೀರಿನ ಸಂಗ್ರಹಗಳನ್ನು ವಾರಕ್ಕೊಮ್ಮೆ ಸ್ವಚ್ಛಗೊಳಿಸುವುದು ಮತ್ತು ಚರಂಡಿಗಳಲ್ಲಿ ಕಸ ಕಡ್ಡಿಗಳನ್ನು ಹಾಕದಂತೆ ನೀರು ಸರಾಗವಾಗಿ ಹರಿಯುವಂತೆ ನೋಡಿಕೊಂಡಲ್ಲಿ ಸೊಳ್ಳೆಗಳು ಹರಡುವ ರೋಗಗಳನ್ನು ತಡೆಯಬಹುದು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಸಂದೇಶವನ್ನು ರವಾನಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಬಳ್ಳಾರಿ ಜಿಲ್ಲೆ ಸಂಬಂಧಿಸಿದಂತೆ ಇವಾಗ ನಮ್ಮ ಜಿಲ್ಲೆಯಲ್ಲಿ ಮಾನ್ಸೂನ್ ಪೂರ್ವ ಮಳೆ ಸ್ಟಾರ್ಟ್ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ 2 ವಿಚಾರ ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದು, ಈ ಮಳೆಗಾಲದ ಆರಂಭದಲ್ಲಿ ಮಲೇರಿಯಾ, ಡೆಂಗಿ, ಚಿಕನ್ ಗುನ್ಯಾ ಇತ್ಯಾದಿ ರೋಗಗಳು, ಸಾಂಕ್ರಾಮಿಕ ರೋಗಗಳು ನೀರನ್ನು ಸ್ಟೋರ್ ಮಾಡಿದರೆ ಆಗ್ಬೋದು ಅಂತ ಭಯ ಇರುತ್ತೆ. ಹಾಗಾಗಿ ತಮ್ಮ ಮನೆಯಲ್ಲಿ ಹಾಗೂ ಮನೆ ಸುತ್ತಮುತ್ತಲ ಒಂದು ವೇಳೆ ನೀವು ನೀರನ್ನು ಸ್ಟೋರ್ ಮಾಡ್ತಿದ್ರೆ ಅದನ್ನು ಪ್ರತಿ 1 ವಾರಕ್ಕೆ ಒಮ್ಮೆ ಕ್ಲೀನ್ ಮಾಡಬೇಕು, ಸರಿಯಾಗಿ ತೊಳಿಬೇಕು. ಅಲ್ಲಿ ಯಾವುದಾದ್ರೂ ಲಾರ್ವಾ ಫಾರ್ಮೇಷನ್ ಅಥವಾ ಸೊಳ್ಳೆ ಏನಾದರೂ ಜಾಸ್ತಿ ಆಗಿದ್ರೆ ಅದನ್ನು ಫುಲ್ ಕ್ಲೀನ್ ಮಾಡಬೇಕು. ಮತ್ತು ಒಂದು ವೇಳೆ ಏನಾದರೂ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ ಯಾರೊಬ್ಬರಿಗೆ ಜ್ವರ ಇದ್ದರೆ ಯಾವುದೇ ನಿರ್ಲಕ್ಷಣೆ ತೋರಿಸದೆ ಅವ್ರಿಗೆ ನಮ್ಮ PHC, CHC ಅಥವಾ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಬರಬೇಕು. ಅವ್ರಿಗೆ ಒಂದು ರೀತಿ ಏನಾದರೂ ಭಯ ಇದ್ದರೆ ನಿಯರೆಸ್ಟ್ PHCಗೆ ಕರ್ಕೊಂಡ್ಬಂದು ಅದನ್ನು ತೋರಿಸ್ಬೇಕು. ನಾಯಕನಹಟ್ಟಿಯ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಹುಂಡಿ ಎಣಿಕೆ ಮಾಡಲಾಗಿದ್ದು, ಬರೋಬ್ಬರಿ 71 ಲಕ್ಷ ರು ಸಂಗ್ರಹವಾಗಿದೆ. ಹೌದು, ಮಧ್ಯ ಕರ್ನಾಟಕದ ಪವಾಡ ಪುರುಷ ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ವಚನ ನುಡಿದಿರುವ ಐತಿಹಾಸಿಕ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದಲ್ಲಿ ಶುಕ್ರವಾರ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು, ಒಳಮಠ ಮತ್ತು ಹೊರಮಠದಲ್ಲಿನ ಹುಂಡಿಗಳೆರಡರಲ್ಲಿ ಒಟ್ಟು 71 ಲಕ್ಷ ರು ಮೊತ್ತದ ಹಣ ಸಂಗ್ರಹವಾಗಿದೆ. ಒಳಮಠದ ಹುಂಡಿಗಳಲ್ಲಿ 51,87,750 ರು ಕಾಣಿಕೆ ಸಂಗ್ರಹವಾಗಿದ್ದರೆ, ಹೊರಮಠದ ಹುಂಡಿಗಳಲ್ಲಿ 19,53,575 ರುಗಳು ಸಂಗ್ರಹವಾಗಿದೆ. ಈ ಮೊತ್ತವನ್ನು ದೇವಾಲಯದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು. ಹುಂಡಿ ಎಣಿಕೆ ಕಾರ್ಯದ ವೇಳೆ ಚಳ್ಳಕೆರೆ ತಹಶೀಲ್ದಾರ್ ರೆಹಮಾನ್ ಪಾಷಾ, ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ H. ಗಂಗಾಧರಯ್ಯ, ಉಪ ತಹಶೀಲ್ದಾರ್ ಶಕುಂತಲಾ B, ಕಂದಾಯ ನಿರೀಕ್ಷಕ ಚೇತನ್ ಕುಮಾರ್ ಸೇರಿದಂತೆ ಇನ್ನಿತರೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಪ್ರತಿಯೊಬ್ಬರು ನಿಮ್ಮ ಮನೆಯ ಮುಂದೆ ಗಿಡವನ್ನು ನೆಟ್ಟಿ ಬೆಳೆಸುವ ಮೂಲಕ ಪರಿಸರ ಉಳಿಸಿ ಬೆಳೆಸಲು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎ. ನಸರುಲ್ಲಾ ಮನವಿ ಮಾಡಿದರು. ನಾಯಕನಹಟ್ಟಿ ಪಟ್ಟಣದ ಡಿವೈಡರ್ ಮೇಲೆ ವಿವಿಧ ತಳಿಯ ಗಿಡಗಳನ್ನು ನೆಡುವ ಮೂಲಕ ಪರಿಸರ ರಕ್ಷಣೆಗೆ ಮುಂದಾದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎ. ನಸರುಲ್ಲಾ ಪರಿಸರ ರಕ್ಷಣೆಗೆ ಆದ್ಯತೆ ನೀಡಬೇಕು ಎಂಬ ಸಂದೇಶ ರವಾನಿಸಿದರು. ಈ ವೇಳೆ ಮಾತನಾಡಿದ ಅವರು, ಪಟ್ಟಣವನ್ನು ಅಭಿವೃದ್ಧಿ ಮಾಡುವುದೇ ನನ್ನ ಮೊದಲ ಆದ್ಯತೆ. ಮರವಿದ್ದರೆ ಬದುಕು, ಮರವಿದ್ದರೆ ಆಯುಷ್ಯ ಮತ್ತು ಹಸಿರೇ ಉಸಿರು. ಈ ನಿಟ್ಟಿನಲ್ಲಿ ಗಿಡ ಮರಗಳನ್ನು ಬೆಳೆಸೋಣ, ಪರಿಸರ ರಕ್ಷಿಸೋಣ ಎಂದರು. ಈ ಸಂದರ್ಭದಲ್ಲಿ ಟಿ. ತಿಪ್ಪೇಸ್ವಾಮಿ, ಸುರೇಶ್, ಮಧು, ಅಭಿ ಸೇರಿದಂತೆ ಇತರೆ ಸಿಬ್ಬಂದಿಯವರು ಭಾಗವಹಿಸಿದ್ರು.
ತಳಿಕೆರೆ ಮತ್ತು ಬೆಂಗಳೂರು ರಸ್ತೆಯಲ್ಲಿರುವಂತಹ ಡಿವೈಡರ್ಗಳಿಗೆ ಒಂದು ಗಿಡ ನೆಡುವ ಮೂಲಕ ಅರಿವು ಮೂಡುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಪೌರ ಕಾರ್ಮಿಕರಿಂದ ಹಿಡಿದು ಕಚೇರಿ ಸಿಬ್ಬಂದಿಯಿಂದ ಹಿಡಿದು ಎಲ್ಲ ಶಾಖೆಯ ಎಲ್ಲ ನೌಕರರು ಇವತ್ತಿನ ದಿನ ತಮ್ಮ ಕಾರ್ಯಕ್ರಮಕ್ಕೆ ತೊಡಗಿಸಿಕೊಂಡಿದ್ದೀವಿ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನಾಗನಟ್ಟಿ ಪಟ್ಟಣಕ್ಕೆ ಮಳೆ ಭಾಳ ಅತಿ ಕಡಿಮೆ ಬರ್ತಾ ಇದೆ. ಗಿಡ ಮರಗಳು ಇದ್ದರೆ ಮಳೆ ಬರುವ ಸಂಭವಗಳು ಜಾಸ್ತಿ ಇದ್ದಾವೆ. ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ತಮ್ಮ ತಮ್ಮ ಮುಂದೆ ಜೊತೆ ಕಡೆಗೆಲ್ಲ ಗಿಡವನ್ನು ಬೆಳೆಸಿ ಪರಿಸರ ಉತ್ತಮವಾದ ಒಂದು ಪರಿಸರವನ್ನು ಮಾಡಿ ಆರೋಗ್ಯವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋಣ ಅಂತೇಳಿ ಹೇಳ್ತಾ ಎಲ್ಲರೂ ಈ ಕಾರ್ಯಕ್ಕೆ ಕೈ ಜೋಡಿಸೋಣ. ಈ ಥರ ಒಂದು ಪ್ರತಿ ವಾರವೂ ಒಂದು ಕಾರ್ಯಕ್ರಮವನ್ನು ಪಟ್ಟಣದ ವ್ಯಾಪ್ತಿಯಲ್ಲಿ ಹೇಳ್ತಾ ಜೆಎಸ್ಡಬ್ಲ್ಯೂ ಸ್ಟೀಲ್ಸ್ನಲ್ಲಿ ನಡೆದ ಅಪಘಾತ ಕುರಿತು ಹಾಗೂ ಕಾರ್ಮಿಕರ ಬೇಡಿಕೆಗಳ ಕುರಿತು ತಹಶೀಲ್ದಾರ್ ನೇತೃತ್ವದಲ್ಲಿ ಕಾರ್ಮಿಕ ಸಂಘಟನೆಗಳು, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಹಾಗೂ ಜೆಎಸ್ಡಬ್ಲ್ಯೂ ಅಧಿಕಾರಿಗಳ ಸಭೆ ನಡೆಸಲಾಯಿತು. ಇತ್ತೀಚೆಗಷ್ಟೇ ಜೆಎಸ್ಡಬ್ಲ್ಯೂ ಸ್ಟೀಲ್ಸ್ನಲ್ಲಿ ನಡೆದ ಅಪಘಾತದಲ್ಲಿ 3 ಯುವ ಇಂಜಿನಿಯರ್ಗಳು ಅಸುನೀಗಿದ್ರು. ಅವರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಒದಗಿಸಬೇಕು, ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಗಿತ್ತು. ಈ ನಿಟ್ಟಿನಲ್ಲಿ ಕಾರ್ಮಿಕರ ಬೇಡಿಕೆಗಳ ಕುರಿತು ತಹಶೀಲ್ದಾರ್ ನೇತೃತ್ವದಲ್ಲಿ ಕಾರ್ಮಿಕ ಸಂಘಟನೆಗಳು, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಹಾಗೂ ಜೆಎಸ್ಡಬ್ಲ್ಯೂ ಅಧಿಕಾರಿಗಳ ಸಭೆ ನಡೆಸಲಾಯಿತು. ಜೊತೆಗೂ ಇನ್ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಅವ್ರು ತಿಳಿಸ್ಕೊಡ್ತಾರೆ, ನಮ್ಮ ಒಟ್ಟಾರೆ ನೀವು ಅದನ್ನ ಹೆಚ್ಚು ಪರಿಶೀಲನೆ ಯಾವ ಒತ್ತಡಕ್ಕೂ ಇದಾಗಲ್ಲ. ಫ್ಯಾಕ್ಟ್ರೀಸ್ ಆ್ಯಕ್ಟ್ ಏನು ಹೇಳುತ್ತೆ, ಫ್ಯಾಕ್ಟ್ರೀಸ್ ಆ್ಯಕ್ಟಲ್ಲಿ ನಾನು ಆಲ್ರೆಡಿ ತಿಳಿಸಿದಂತೆ ಸೆಕ್ಷನ್ 92 ಅಡಿಯಲ್ಲಿ ಫೈಲ್ ಮಾಡಲಿಕ್ಕೆ ನಮಗೆ 2 ವ್ಯಕ್ತಿಗಳ ಮೇಲೆ ಅವಕಾಶ ಇದೆ. ಒಂದು ಫ್ಯಾಕ್ಟ್ರಿಯ ಆಕ್ಯುಪೈಯರ್ ಅಂದರೆ ಅನುಭವದಾರ. ಸುಪ್ರೀಂ ಕೋರ್ಟ್ 1997 ವರ್ಡಿಕ್ಟ್ ಪ್ರಕಾರ ಅನುಭವದಾರರು ಒಬ್ಬ ನಿರ್ದೇಶಕನಾಗಿ ಅಂದರೆ ಒನ್ ಆಫ್ ದ ಡೈರೆಕ್ಟ್ ಕಂಪನಿ ಆದಲ್ಲಿ, ಪಾರ್ಟ್ನರ್ಶಿಪ್ ಆದಲ್ಲಿ ಒನ್ ಆಫ್ ದ ಪಾರ್ಟ್ನರ್, ಸೋಲ್ ಪ್ರೊಪ್ರೈಟರ್ ಆದಲ್ಲಿ ಆ ಸೋಲ್ ಪ್ರೊಪ್ರೈಟರ್ ಆಕ್ಯುಪೈರ್ ಆಗಿರ್ತಾರೆ. ಒಂದು ವೇಳೆ ಸರ್ಕಾರಿ ಕಂಪ್ನಿಗಳು ಸೇ ಫಾರ್ ಎಕ್ಸಾಂಪಲ್ BTPS ಏನಾದ್ರು ಅಂದರೆ ಸರ್ಕಾರ ಯಾರನ್ನು ಆಕ್ಯುಪೈರ್ ಅಂತ ಹೇಳಿ ನೇಮಕ ಮಾಡುತ್ತೆ ಅವರು ಆಕ್ಯುಪೈರ್ ಆಗಿರ್ತಾರೆ. ನೆಕ್ಸ್ಟ್ ಬಂದು ಮ್ಯಾನೇಜರ್, ಫ್ಯಾಕ್ಟ್ರಿ ಮ್ಯಾನೇಜರ್. ಇಲ್ಲಿ ಫ್ಯಾಕ್ಟ್ರಿನಲ್ಲಿ ಹೋದಾಗ ಎಷ್ಟೋ ಜನ ಮ್ಯಾನೇಜರ್ಸ್ ಇರ್ತಾರೆ, HR ಮ್ಯಾನೇಜರ್ ಇರ್ತಾರೆ, ಪ್ರೊಡಕ್ಷನ್ ಮ್ಯಾನೇಜರ್ ಇರ್ತಾರೆ, ಲೈನ್ ಮ್ಯಾನೇಜರ್ಸ್. ಬಟ್ ನಾವು ಫ್ಯಾಕ್ಟ್ರಿ ಮ್ಯಾನೇಜರ್ ಅನ್ನೋದನ್ನ ಕನ್ಸಿಡರ್ ಮಾಡ್ತೀವಿ. ಈ ಫ್ಯಾಕ್ಟ್ರಿ ಮ್ಯಾನೇಜರ್ ಯಾರು ಅಂತಂದರೆ ದ ಪರ್ಸನ್ ಹೂ ಇಸ್ ರೆಸ್ಪಾನ್ಸಿಬಲ್ ಟು ದ ಆಕ್ಯುಪೈರ್. ಸೊ ಈ ಸಲುವಾಗಿ ಒಬ್ಬ ಡೈರೆಕ್ಟರ್ ಮತ್ತೆ ಒಬ್ಬ ಮ್ಯಾನೇಜರ್ ಮೇಲೆ ಇದ್ದಾರೆ. ನಮ್ಮ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಇದರಲ್ಲಿ ಈಗ LR ಸಿಂಗ್ ಅನ್ನೋರು ಡೈರೆಕ್ಟರ್ ಇದ್ದಾರೆ, ಮತ್ತೆ ನಾಗೇಂದ್ರ ಕುಮಾರ್ ಅನ್ನೋರು ಮ್ಯಾನೇಜರ್. ಸೊ ಇವ್ರ ಮೇಲೆ ಮಾಡಲಿಕ್ಕೆ ಮಾತ್ರ ನಮಗೆ ಅವಕಾಶ. ಫ್ಯಾಕ್ಟ್ರಿ ಮ್ಯಾನೇಜರ್ ಆಕ್ಯುಪೈರ್ ನಾವು ಗುರುತಿಸ್ಬೇಕಾದಾಗ ದೋಷ ಆಗ್ತದೆ. ಈಗ ನನಗೆ ಮುಖ್ಯಸ್ಥ ಅಂತ ಯಾರಾಗ್ತಾರೆ? ಅಧ್ಯಕ್ಷ, ಸಂಸ್ಥೆ ಅಧ್ಯಕ್ಷ, ಅಥವಾ ಮಾಲೀಕರು, ಪಾಲುದಾರರು ಅಥವಾ ಮಾಲೀಕನು. ಹಾಗಾಗಿ ಯಾವುದೋ ಒಂದು ಸಣ್ಣ ಪುಟ್ಟ ಅಧಿಕಾರಿಗಳ ಮೇಲೆ ಕೇಸನ್ನ ಶಾಸಿಕ್ ಮಾಡೋದಿಲ್ಲ. ಅದು ನಿಜವಾಗ್ಲೂ ಮತ್ತೆ ನಮ್ಗೆ ಏನಾದ್ರೆ ಇವೇನ ಆಕ್ಸಿಡೆಂಟ್ಗಳನ್ನ ತಡೆಗಟ್ಟಕ್ಕೆ ಗಂಭೀರವಾಗಿ ಬರಬೇಕಂತಂದ್ರೆ ಅವ್ರನ್ನೇ ಇವತ್ತು ನಾವು ಇದಾದ್ಮೇಲೆ ಬೆಂಗಳೂರಿನಲ್ಲಿ ಏನು ಲೀಗಲ್ ಟೀಮ್ ಇದೆ ನಮ್ಮ ಕೇಂದ್ರ ಕಚೇರಿಯಲ್ಲಿ, ಅವರಿಗೆ ನಮ್ಮ ಪ್ರಪೋಸಲ್ ಕೂಡ ಕಳಿಸಿ ಅವರ ಅಪ್ರೂವಲ್ ತಗೊಂಡೇ ನಾವು CJM ನಲ್ಲಿ ಫೈಲ್ ಸಣ್ಣ ಪ್ರಶ್ನೆ. ಮೊನ್ನೆ FIR ಅಲ್ಲಿ 6 ಜನರ ಮೇಲೆ ಕೇಸ್ ಹಾಕಿದ್ವಿ ಅಂತ ಸೂಪರ್ವೈಸರ್ ಹೆಸರು ಹೇಳಿ ಸರ್. ಆ್ಯಕ್ಚುಲಿ ಸರ್ ಒಂದು ಜಸ್ಟ್ ಒಂದು ವಿಜಯಕುಮಾರ್ ಅಣ್ಣ ಮಾಹಿತಿ ನಿಮ್ಮ ಕ್ವಾರ್ಟರ್ಸ್ ಅಲ್ಲಿ ಏನು ಎಂಪ್ಲಾಯೀಸು ಎಲ್ಲರೂ ಊರಿಗೆ ಬೀಹಾರ್, ಬೆಂಗಾರು, ಯಾರು
ಅಲ್ಲಿ ರಾಬರಿ ಆಗಿದೆ, ಅವ್ರ ಮನೆಗಳಲ್ಲಿ ರಾಬರಿ ಆಗಿದೆ, ನಿಮ್ಗೆ ಗೊತ್ತಿರಬೇಕು ರಾಬರಿ ಆಗಿದೆ. 1 ವರ್ಷ ಆಗಿದೆ, ಹೌದಾ? SP ಅವ್ರ ಗಮನಕ್ಕೂ ತಂದಾಗಿದೆ. ಬಟ್ ಇಲ್ಲಿವರೆಗೂ ಯಾರು ನಿಮ್ಮ ಕ್ವಾರ್ಟರ್ಸ್ ಒಳಗಡೆ ನಿಮ್ಮ ಸೆಕ್ಯೂರಿಟಿ ಇರ್ತಾರೆ, CC ಕ್ಯಾಮ್ರಾ ಇರ್ತಾರೆ, ಅಲ್ಲಿ ಪೊಲೀಸರೇ ಇಲ್ಲ. ಆದರೆ ರಾಬರಿ ಆಗಿದ್ದನ್ನ ಇಲ್ಲಿವರೆಗೂ ಪರಿಹಾರ ಸಿಕ್ಕಿಲ್ಲ. ಬಂಗಾರ ಎಲ್ಲ ಕಳ್ತಾರೆ. ಏನಾದ್ರು ಏನಾದರೂ ನೀವು ಮ್ಯಾನೇಜ್ಮೆಂಟ್ ಸೆಕ್ಯೂರಿಟಿ ಟೈಟ್ ಫೇರ್ ಆಗಿದೆ ಥೆಫ್ಟ್ ಮನೆಯಲ್ಲಿ ಥೆಫ್ಟ್ ಆಗಿದೆ. ಎಂಪ್ಲಾಯ್ಸ್ ಮನೆಯಲ್ಲಿ ಅವರು ಇಲ್ಲ ಅವರು ಲೀವಲ್ಲಿ ಹೋಗಿರ್ತಾರಲ್ಲ ಆ ಟೈಮಲ್ಲಿ ಆಗಿದೆ. ಅದು FIR ಆಗಿದೆ ಸರ್, ಅದು ನಡೀತಾ ಇದೆ. 1.5 ವರ್ಷ ಇಲ್ಲ ಆಗಿದೆ ಸರ್, ನಾವು ಹೇಳೋದು ನಿಮ್ಮ ಸೆಕ್ಯೂರಿಟಿ ಫ್ಯಾಕ್ಟ್ರಿ ಒಳಗೆ ಸೆಕ್ಯೂರಿಟಿ. ನಾನು ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕೂ ಆಗೋದಿಲ್ಲ. ನಿಮ್ಮಕ್ಕೆ ಯಾರಿಗೆ ಹೋಗೋದಾದ್ರೆ ಏನು ಸರ್ ಬೇಡ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಅಂಥದ್ರಲ್ಲಿ ಕಳ್ತನಗಳು ಆಗ್ತವೆ ಒಂದು ಅಂತ. ಆಮೇಲೆ ನೀವು ಯಾವ ರೀತಿ ಆಗ್ತಾವೆ ಹೇಳೋದು ಲಾಲ್ ಏನಿದೆ ಅದನ್ನ ಸರ್ ಇನ್ನೊಂದು ಸಜೆಷನ್. ಜಾಯಿಂಟ್ ಸೆಕ್ಯೂರಿಟಿ ಇರೋದು ಏರಿಯಾದಲ್ಲಿ ಅಲ್ಲಿ ಕಳ್ತನ ಆಗ್ಬಾರ್ದು. CC ಕ್ಯಾಮ್ರಾ ಇದ್ದಾವೆ ಎಲ್ಲ ಕಡೆ. ಸರ್ ಅದಾದಮೇಲೆ ಏನು ಥೆಫ್ಟ್ ಆಗಿದೆ ವಿದ್ಯಾನಗರಲ್ಲಿ ಆಗಿದ್ದು, ಅದಾದಮೇಲೆ ಸೆಕ್ಯೂರಿಟಿ ನಮ್ಮ ಸಿಸ್ಟಮ್ನ ಫರ್ದರ್ ಸ್ಟ್ರೆಂಥನಿಂಗ್ ಮಾಡಕ್ಕೆ ಸರ್. ಯಾವುದೇ ಅಡಿಷನಲ್ ದೊಡ್ಡ ಆಫೀಸರ್ ಬಂದಿದ್ದಾರೆ ಈಗ, ವೈಸ್ ಪ್ರೆಸಿಡೆಂಟ್ ಇನ್ನೊಬ್ರು ಹೊಸಬ್ರು, ಇನ್ನು ಈಗ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಇದೆ ಸೆಕ್ಯೂರಿಟಿಗೆ, ಇನ್ನೊಬ್ರು ವೈಸ್ ಪ್ರೆಸಿಡೆಂಟ್ ಕೂಡ ಬಂದಿದ್ದಾರೆ ಸರ್. ಇದು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್. ಸೊ ಇವೆಲ್ಲ ಆದಮೇಲೆ ಬಂದಿರ್ತಕ್ಕಂಥ ಸರ್ ಎಲ್ಲ ನಡೀತಾ ಇದೆ ಸರ್. ಅದಕ್ಕೆ ಏನು ಮಾಡಬೇಕೆಲ್ಲ ಮಾಡ್ತಾ ಇದ್ದೀವಿ ಸರ್. ಇನ್ನೊಂದು ಸರ್ ತಮ್ಮ ಗಮನಕ್ಕೆ ಸರ್, ESI ಡಿಸ್ಪೆನ್ಸರಿ ಇದೆಯಲ್ಲ ಸರ್, ಸ್ವಲ್ಪ ಅದನ್ನು ಮ್ಯಾನ್ ಪವರ್ ಹೆಚ್ಚಿಗೆ ಮಾಡಿ ಸ್ವಲ್ಪ ಮಾಡೋದು ಭಾಳ ಉತ್ತಮ ಅನ್ನಿಸ್ತದೆ ಸರ್. ಯಾಕಂದರೆ ಈಗ BTPS ವರ್ಕರ್ಸ್ ಸುತ್ತ ಅಲ್ಲಿಗೆ ಬರ್ತಾರೆ. ಯಾವುದು ನಿಮ್ಮ ಡಿಸ್ಪೆನ್ಸರಿಗೆ ಬರ್ತಾ ಇದ್ದಾರೆ. ಪವರ್ ಪ್ಲ್ಯಾಂಟಿನ ಡಿಸ್ಪೆನ್ಸರಿ ನಿಮ್ಮ ಅದಕ್ಕೆ ಬರ್ತಾಯಿತ್ತು ತೋಣಗಲ್ಲಿಗೆ. ಈಗ ನಮ್ಮವರು ಒಂದು 1500 ಜನ ವರ್ಕರ್ಸ್ ಈಗ ಎಲ್ಲರೂ ಟೋಟಲ್ ಬರೋದು. ಸ್ವಲ್ಪ ಮ್ಯಾನ್ ಪವರು ಈಗ ಅದು ನಿಮ್ಮ ಕಂಟ್ರೋಲಲ್ಲಿ ಇರೋದ್ರಿಂದ ಸ್ವಲ್ಪ ಅಲ್ಲಿ ಮ್ಯಾನ್ ಪವರ್ ಹೆಚ್ಚಿಗೆ ಮಾಡೋದ್ರಿಂದ ಅಲ್ಲಿ ಇರೋ ಒಂದು 1500 ಜನ ವರ್ಕರ್ಗೂ ಹೆಲ್ಪ್ ಆಗ್ತದೆ. ಮತ್ತು ಅಲ್ಲೇ ಎಲ್ಲ ಜಿಂದಾಲಲ್ಲೇ ತೋರಿಸ್ಕೊಳ್ತಾ ಇದ್ದಾರೆ ಎಲ್ಲ ವರ್ಕರ್ಸ್. ನಮ್ಮ BTPS ವರ್ಕರ್ಸ್ ಎಲ್ಲ ಜಿಂದಾಲಲ್ಲೇ ತೋರಿಸ್ತಾ ಇದ್ದಾರೆ. ಹಂಗಾಗಿ ಸ್ವಲ್ಪ ಅಲ್ಲಿ ಮ್ಯಾನ್ ಪವರ್ ಹೆಚ್ಚಿಗೆ ಮಾಡೋಕ್ಕೆ ತಮ್ಮ ಸಹಕಾರನೂ ಬೇಕು. ಈಗ ನೀವು ಅದನ್ನು ಸೇವೆ ಕೊಟ್ಟಿದ್ದೀರಿ, ಬಟ್ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡೋದ್ರಿಂದ ಆ ಭಾಗದಲ್ಲಿ ESI ಇದೆ, ಅವರು ತೋರಿಸ್ಕೊಂತಾರೆ ಹೋಗ್ತಾರೆ. ಟ್ರೀಟ್ಮೆಂಟ್ ಏನು ಒಳ್ಳೆ ಚೆನ್ನಾಗಿ ನಡೀತಾ ಇದೆ, ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಬಟ್ ಅದನ್ನೊಂದು ಸ್ವಲ್ಪ ವಿಸ್ತರಣೆ ಮಾಡಬೇಕೆಂಬುದು ನಮ್ಮ ಎಲ್ಲ CITU ಸಂಘಟನೆ ಪರವಾಗಿ ತಮ್ಮಲ್ಲಿ ಮನವಿ. ಸ್ವಲ್ಪ ಅದನ್ನು ರೈತರದ್ದು ಬೆಳೆ ಪರಿಹಾರ ಸುತ್ತಾಪುರ ಮತ್ತು ಅಂತರ ಕಡೆ ಎಲ್ಲ ಬೆಳೆ ಪರಿಹಾರ ಅಂತ ಕೊಡ್ತಾ ಇದ್ದಾರೆ. ನಿಮಗೆ ಗೊತ್ತಿದ್ದಾರೆ ಸರ್? ಕಳೆದ ಈಗ ಸರ್ BTPS ಒಂದು 1500 ಜನ ವರ್ಕರ್ಸ್ ಸರ್. ಮ್ಯಾನ್ ಪವರ್ ಹೆಚ್ಚಿಗೆ ಮಾಡಬೇಕು ಸರ್. ಅದು ಆ ಡಿಸ್ಪೆನ್ಸರಿಯಲ್ಲಿ ಮ್ಯಾನ್ ಪವರ್ ಹೆಚ್ಚಿಗೆ ಮಾಡಬೇಕು. ಬೆಳೆ ಪರಿಹಾರ ಮತ್ತು ಕೊಡ್ತಾ ಇದ್ದೀವಿ ಸರ್. ಜಿಲ್ಲಾದಲ್ಲಿ ಮತ್ತೆ ನಿಲ್ಲಿಸಿದಾಗ ಮತ್ತೆ ನಿಂತ ತಹಸೀಲ್ದಾರ್ ಅದು ಮತ್ತೆ ಇದು ಮಾಡಿ ಮತ್ತೆ ಸ್ಟಾಪ್ ಮಾಡಿದ್ವಿ. ಈಗ ಒಂದು 2-3 ವರ್ಷದಿಂದ ಮತ್ತೆ ಬಂದ್ ಮಾಡಿದ್ದಾರೆ ಸರ್. ಬೆಳೆ ಪರಿಹಾರ ಬರ್ತಾ ಇದೆ. ಅದನ್ನು ಬೆಳೆ ಪರಿಹಾರ ಕೊಡ್ತಿದ್ದಾರೆ ಇವರು ಮೊದಲು ಅವರೇ ಒಂದೇ ಕೊಡ್ತಿದ್ರು ಸರ್. ಈಗೆಲ್ಲ ಇಬ್ಬರು ಭಾಗ ಮಾಡಿ ಕೊಡ್ಬೇಕಂತ ಕಾಣಿಸ್ತಾರೆ. ಆಮೇಲೆ ಅದು ಕೊಡ್ಕೊಂಡು ಬಂದಿದ್ದು ಇತ್ತೀಚೆಗೆ ಸಡನ್ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್. ಅದರಲ್ಲಿ ಪ್ರಮುಖವಾಗಿ ಸರ್ ತಾಳೂರಲ್ಲಿ ಈಗ ಅವರು ಪ್ರತಿ ಸರಿ ಸಭೆ ಬಂದಾಗಲಿಂದ ನೋಡ್ತಾ ಇದ್ದೀವಿ, ಮಾತಾಡಿದ್ವಿ ಸರ್. ಈಗ ನೀವು ನೆಕ್ಸ್ಟ್ ಸಭೆ ಕರ್ತೀನಿ ಹೇಳಿದ್ರಿ. ಆ ಸಭೆ ಅವ್ರು ಬರಬೇಕಾದ್ರೆ ಇವರನ್ನು ಬರಲಿ ಅಥವಾ ಏನು ಮೆಷಿನ್ ಮಾಡಿದ್ರಲ್ಲ ಅಧಿಕಾರಿಗಳು ಬರ್ಬೇಕಾದ್ರೆ ಅವತ್ತು ನಾವು ಆರಿಕೆ ಉತ್ತರ ಬಯಸಿದ್ದಾರೆ ಸರ್. ತಾಳೂರಲ್ಲಿ ಸುಮಾರು ಒಂದು 18 ವರ್ಷದ ಕೆಳಗಡೆ 150 ಎಕರೆ ಭೂಮಿ ಕೊಟ್ಟಿದ್ದೀವಿ ಸರ್. ನಾವು ಭೂಮಿ ತಗೊಂಡೋದು ಈಗ ಒಂದು ಹೇಳಿದರೆ ನಡೀತಾ ಇದೆ. ಅಂದರೆ ಇದುವರೆಗೂ 150 ಎಕರೆ ಸುಮಾರು ಒಂದು 100 ಕುಟುಂಬ 150 ಕುಟುಂಬಗಳಿಗೆ ಇವತ್ತಿಗೂ ಭೂಮಿ ಕೊಟ್ಟಿಲ್ಲ. ಈಗ ಲಾಸ್ಟ್ ಟೈಮು ನಾವು ಉಪತಹಸೀಲ್ದಾರ್ ಮೂಲಕ ತಮಗೆ ಮನೆ ಪತ್ರ ಕೊಟ್ಟಿದ್ದೀವಿ. ಈ ಮೊನ್ನೆ ಬಂದು ಕಾಂಪೌಂಡ್ ಹಾಕಿದ್ರು, ಆ ಕಾಂಪೌಂಡ್ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ. ಅಲ್ಲಿ ಉದ್ಯೋಗವೂ ಇಲ್ಲ, ಈ ಕಡೆಗೆ ಭೂಮಿ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಸರ್ ನಾವು ಬದುಕೋದು? ನಿವೇಶನ ರೈತರು ಅಂತೇಳಿ ಸುಮಾರು ತಾಲೂಕಿನಿಂದ 50 ಜನ ತೋಣದಲ್ಲಿ ಕಾಲುವೆ ಪಕ್ಕ ವಾಸ. ಈ ಕಡೆಗೆ ಹೋದರೆ ಕೆಲಸ, ಈ ಕಡೆ ಒಂದು ಇವು ಫ್ಯಾಕ್ಟ್ರಿ, ಹಿಂದಕ್ಕೆ ಹೋದರೆ ಗುಡ್ಡ. ಅಲ್ಲಿ 250 ಜನ ಕಾಲುವೆ ಪಕ್ಕದಲ್ಲಿ ವಾಸ ಮಾಡ್ತಾರೆ ಸರ್. ಅವರು ಕಾಲುವೆ ಅಭಿವೃದ್ಧಿ ಹೆಸರಲ್ಲಿ ಬಂದು ನೋಟಿಸ್ ಕೊಡ್ತೀವಿ, JCB ತಂದು ಡೆವಲಪ್ ಮಾಡ್ತಾರೆ ಅಂತ ಹೇಳ್ತಾರೆ ಸರ್. ಆ ಸಂದರ್ಭದಲ್ಲಿ ಅತಂತ್ರ ಆಗ್ತದೆ ಸರ್. ಅಲ್ಲಿ ನಾವೇನು ಮಾಡಿದ್ದೀವಿ, ನಿವೇಶನ ರೈತರಿಗೆ ನಿವೇಶನ ಕೊಡ್ಬೇಕಂತೇಳಿ ನಾಗರಾಜ್ ಸರ್ ಇರಬೇಕಾದ್ರೆ, ರಶ್ಮಿ ಸರ್ ಮೇಡಮ್ ಇರಬೇಕಾದ್ರೆ ನಾವು ಮನೆ ಪತ್ರ ಕೊಟ್ಟಿದ್ದೀವಿ ಸರ್. ಈಗ ಇವರು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡ್ಕೊಳ್ತಾರೆ, ಗುಡ್ಡದ ಮೇಲ್ಗಡೆ ಬೆಳಿಗ್ಗೆ ಕಟ್ತಾರಂತೆ. ಇವ್ರು ಕಂದಾಯ ಇಲಾಖೆಯಿಂದ ಪರ್ಮಿಷನ್ ಕೊಡ್ತಾರೆ. ಒಂದು ಮರ ಕಡಿದ್ರೆ ಅರಣ್ಯ ಇಲಾಖೆ ರೆಫರ್ ಮಾಡ್ತಾರೆ. ಅಲ್ಲಿಂದ ಭೂಮಿ ನೈಸರ್ಗಿಕ ಸಂಪನ್ಮೂಲ ಹಾಳು ಮಾಡಿಕೊಂಡು ಗುಡ್ಡದ ಮೇಲೆ ಬಿಲ್ಡಿಂಗ್ ಕಟ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಅಧಿಕಾರ ಕೊಟ್ಟರು ಯಾರು?
ನಾವು ಕಳೆದ 10 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಿವೇಶನದಿಂದ ನಿಲ್ಲಿಸ್ಕೊಡಂತೇಳಿ ಒಂದು ನಮಗೆ ತುಂಡು ಒಂದು ಅರ್ಧ ಸೆಂಟ್ ಒಂದು ಇಂಚು ಭೂಮಿ ಕೊಡೋಕ್ಕಾಗ್ತದೆ ನಿಮ್ಮ ಇಲಾಖೆಯಿಂದ ಇವರಿಗೆ ತಿಂಗಳುಗಳ ಕಾಲಾವಕಾಶ ಇರುತ್ತೆ. ಬಟ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಮುಂದಿನ ತಿಂಗಳಲ್ಲೇ ತನಿಖೆ ಮುಗಿಸಿ CJM ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ ಕೇಸ್ ನಂಬರ್ ಸಹ ನಾನು ತಿಳಿಸಿ ನಿನ್ನೆ ನಡೆದ ಘಟನೆ ಮೊನ್ನೆ ನಡೆದ ತಾರೀಕು ನಡೆದ ಸೇಫ್ಟಿಗಳಲ್ಲಿ ಫೇಲ್ ಆಗ್ತಾ ಇರೋದು ನೀವು ಅಂದರೆ ನೀವು ತನಿಖೆಯನ್ನು ಮಾಡಬೇಕಾಗುತ್ತೆ. ಅದೇ ಡಿಪಾರ್ಟ್ಮೆಂಟ್ ಆಗಿ ಯಾವ್ಯಾವ ಎಲ್ಲೆಲ್ಲಿ ಮಾಡಬೇಕಾಗುತ್ತೆ ಅವ್ರು ಏನಾಗುತ್ತೆ ಅದನ್ನ ವೆರಿಫೈ ಮಾಡಿ ಹೇಳಬೇಕಾಗುತ್ತೆ. ಆಗ ಏನಾದರೂ ವ್ಯವಸ್ಥೆಗಳಿದ್ದಾವ ಈ ಜಿಂದಾಲ್ ಹೋಗಲಿಕ್ಕೆ ಇಂಜಿನಿಯರ್ ಕಂಪ್ನಿಗಳು ಒಳಗೆ ಹೋಗಲಿಕ್ಕೆ ವ್ಯವಸ್ಥೆ ಇದೆ. ಇದರಲ್ಲಿ 2 ರೀತಿಯಾದಂಥ ಆಕ್ಸಿಡೆಂಟ್ಸ್ಗಳಾಗುತ್ತೆ. ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ ಬರೀ ಬಳ್ಳಾರಿಯಲ್ಲಿ ಮಾತ್ರ ಅಲ್ಲ, ದೇಶದ ಪೂರ್ತಿ ನಾವು ಇನ್ವೆಸ್ಟಿಗೇಟ್ ಮಾಡಿದಾಗ ಏನು ಕಂಡು ಬರುತ್ತೆ, 100 ಸೇಫ್ಟಿ ಆಕ್ಸಿಡೆಂಟ್ಸ್ ಆದಾಗ ಅದರಲ್ಲಿ ಅನ್ಸೇಫ್ ಆಕ್ಷನ್ ಸಲುವಾಗಿ ಆಗ್ತಾ ಇರೋ ಆಕ್ಸಿಡೆಂಟ್ಸ್ಗಳು ನಿಯರ್ಲಿ 90 ಆಕ್ಸಿಡೆಂಟ್ಸ್ಗಳಿದೆ. ಮಿಕ್ಕಿದ 10 ಆಕ್ಸಿಡೆಂಟ್ಸ್ಗಳು ಅನ್ಸೇಫ್ ಕಂಡೀಷನ್ ಸಲುವಾಗಿ ಆಗ್ತದೆ. ಅನ್ಸೇಫ್ ಆಕ್ಷನ್ ಅಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿಯ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ತಪ್ಪಿ ನಡೆಯುವಂಥ ಘಟನೆ. ಅಂಥ ಘಟನೆಗಳೇ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಅದನ್ನ ಪ್ಲಗ್ ಮಾಡಲಿಕ್ಕೆ ಆ ಒಂದು ಅಪಘಾತ ಅನ್ನೋದೊಂದು ಇವೆಂಟ್, ಅದೊಂದು ಯಾವಾಗಲೂ ಒಂದ್ಸತಿ ಘಟಿಸುವಂಥದ್ದು. ಆ ಆಕ್ಷನ್ಸ್ಗಳನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಯಾವುದೇ ಒಂದು ರೀತಿಯಾದಂತಹ ವ್ಯವಸ್ಥೆಗಳು ಬೇಕು. ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದೆ. ಕಂಡೀಷನ್ಸ್ಗಳಲ್ಲಿ ಆಕ್ಸಿಡೆಂಟ್ಸ್ ಅಂತೂ ಆಲ್ಮೋಸ್ಟ್ ಆಗ್ತಾ ಇದೆ, 10% ಕಮ್ಮಿ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.